ಒಂದು ಕಾಲು ಒಳಗದ ಒಂದು ಕಾಲು ಹೊರಗದ ನಾಗಲಿಂಗ ಯತಿವರ್ಯ ತೋಳು ಹಿಡಿದುಕೊಂಡು ನಿಂತಾನ. ಮಾನಪ್ಪ ಸಿಟ್ಟಿಗೆರಿ ಬೇಯಿಲಕತ್ತಾನ. ಈಗ ಬಂದೇನೋ ಒಂದಿತರೆ ಖಬರದನೋ ನಿನಗ ಮನೆಯೊಳಗೆ ನಿನ್ನ ದಾರಿ ನೋಡುತ್ತಾರ ಅನ್ನೋದು. ನಿನ್ನ ದಾರಿ ನೋಡಿ ನೋಡಿ ಸಾಕಾಗಿ ಹೋಯಿತು. ಮಾನಪ್ಪ ಬೇಯುವಾಗ ನಾಗಲಿಂಗ ಯತಿವರ್ಯ ನಗುತ್ತಾನ. ಬಂತು ಸಮಯ. ಯಾವ ಸಮಯಕ್ಕಾಗಿ ಕಾಯ್ತಿದ್ದ ಆ ಸಮಯ ಬಂತು ಅಂತಾನ. ನಾಗಮ್ಮ ಅಂದ್ಲು, ಹೋಗ್ಲಿ ಬಿಡ್ರಿ, ಈಗರೆ ಬಂದಾನಲ್ಲ ಮಗ. ತಾಯಿ ಕರುಳು ಹಾಗೇನೆ. ಈಗರೆ ಬಂದಾನಲ್ಲ ಮಗ, ಮೊದಲು ಪ್ರಸಾದ ಮಾಡಲಿ, ಆ ನಂತರ ನೀವೇನಾದರೂ ಹೇಳಕತ್ರಿ. ಹೋಗ್ಲಿ ಬಿಡ್ರಿ, ನಿಂದ ಸಲಿಗೆ ಇದು. ಮಗ ಅಂತ ಮುದ್ದು ಮಾಡಿದಿ, ಅದಕ್ಕೆ ಹಿಂಗಾಗ್ಯಾನ ನಾಗಲಿಂಗ. ದೊಡ್ಡ ಶಾಣೆ ಇದ್ದೀರಿ, ಬಾ ಕುಂಡ್ರು ಬಾ ಅಂತಾನ ತಂದಿ ಮಾನಪ್ಪ. ನಾಗಲಿಂಗ ಯತಿವರ್ಯ ಬಂದ. ಅಣ್ಣದೇವರು ಕೂತರು. ಅಣ್ಣರ ಮಧ್ಯದಲ್ಲಿ ನಾಗಲಿಂಗ ಕೂತ್ಕೊಂಡ. ಕೊನೆಯಲ್ಲಿ ಮಾನಪ್ಪ ಕೂತ. ಮಧ್ಯಾಹ್ನದ ಊಟ ಸಾಯಂಕಾಲ 6 ಗಂಟೆಗೆ ನಡೆದದು. ಆ ತಾಯಿ ನಾಗಮ್ಮ ಪ್ರಸಾದ ಬಡಿಸಿದ್ಲು. ಪ್ರಸಾದವನ್ನು ಸ್ವೀಕಾರ ಮಾಡ್ಲಕದ್ರು. ಪ್ರಸಾದ ಮಾಡುವಾಗಲೂ ಕೂಡ ಮಾನಪ್ಪ ಸುಮ್ಮನಿರೋದಿಲ್ಲ. ಸಿಟ್ಟು ಪಿತ್ತಿಗೆ ಏನಂತಾರ, ಪಿತ್ತು ನೆತ್ತಿಗೆ ಏರಿತ್ತು ಅಂತಾರಲ್ಲ, ಹಂಗೆ ಮಾನಪ್ಪನಿಗೆ ಬಹಳ ಕೋಪ ಬಂದಿತ್ತು. ಊಟ ಮಾಡ್ಕೊತಂತಾನ. ತಿನ್ನು ತಿನ್ನು, ನಾಚಿಕೆಗೆಟ್ರ ನಾಗಲಿಂಗ, ತಿನ್ನು. ಬರೋ ಸಮಯಕ್ಕೆ ಬಂದು ಎಲ್ಲರ ಜೊತೆ 4 ತುತ್ತು ಪ್ರೀತಿಯಿಂದ ಊಟ ಮಾಡಿದ ಅದಕ್ಕೆ ಮನುಷ್ಯ ಅಂತಾರೋ. ಸಮಯ ಮೀರಿ ಸಾಯಂಕಾಲ ಯಾವುದೇ ಸಮಯಕ್ಕೆ ಬಂದು ಪ್ರಸಾದ ಮಾಡ್ತೀನಿ ಅಂದ್ರೆ ಮನುಷ್ಯ ಅಂತಾರೇನೋ ನಿನಗೆ? ನಿಮ್ಮವ್ವ ಮಾಡಿದ ಸಲಿಗೆಯಿಂದ ನೀನು ಹಿಂಗಾಗಿದ್ದಿ. ತಿನ್ನೋ, ನಾಚಿಕೆಟ್ಟವನ. ಮಾನಪ್ಪನ ಬಾಯಿಯೊಳಗೆ ಈ ಮಾತು ಬರ್ತಿರ್ತದ. ನಾಗಲಿಂಗರಿಗೆ ಸಿಟ್ಟನ್ನೋದು ಬರೋದಿಲ್ಲ. ಒಂದು ಸ್ವಲ್ಪನೂ ಮಾತನಾಡಬೇಕು ಅಂತ ತುಟಿ ಪಿಟಕ್ಕನ್ನೋದಿಲ್ಲ ನಾಗಲಿಂಗ. ನಾಗಲಿಂಗ ಊಟ ಮಾಡೋದನ್ನು ಬಿಡೋದಿಲ್ಲ. ಒಳಗೊಳಗೆ ನಗುತ್ತಾನ. ಇನ್ನೊಂದಿಷ್ಟು ಸಿಟ್ಟಿಗೇರು ತಂದೆ. ಒಳಗೊಳಗೆ ನಗುತ್ತಾನ. ಯಪ್ಪ, ಅದ ದಾರಿ ಕಾಯ್ಲಾಗತ್ತೀನಿ, ಇನ್ನೊಂದೀಟು ಬೇಯಿ ತಂದೆ. ಮನಸ್ಸಿನೊಳಗೆ ಅನುಕೂತ 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 ಆನಂದದಿಂದ ಊಟ ಮಾಡುತ್ತಾನ. ಮಾತನಾಡೋದಿಲ್ಲ. ಆ ನಂತರದಲ್ಲಿ ಊಟ ಮುಗಿಯೋದಕ್ಕೆ ಬಂದಿರ್ತದ. ಮತ್ತೆ ಮಾನಪ್ಪ ಹಂಗ ಬೈತಾನ. ಏನು ಅಂತಂದ್ರೆ, ತಿನ್ನೋ, ನಾಚಿಕೆಟ್ಟವನ, ತಿನ್ನೋ. ಎಷ್ಟು ತಿಂತಿ ತಿನ್ನೋ. ಇವತ್ತೊಂದ ದಿನ ತಿನ್ನು. ಇವತ್ತು ಒಂದು ದಿನ ನೀನು ತಿಂದು ಸನ್ಯಾಸಿಯಾಗಿ ಹಾಳಾಗಿ ಹೋಗೋ. ಸನ್ಯಾಸಿಯಾಗಿ ಹಾಳಾಗಿ ಹೋಗೋ. ತಾಯಿ ನಾಗಮ್ಮನಿಗೆ ನೋವು ಅನಿಸ್ತದ. ಅನ್ನಬ್ಯಾಡ್ರಿ, ಮಗನಿಗೆ ಅನ್ನಾಕ ಹೋಗಬೇಡ್ರಿ. ನಾವೊಂದು ಮಾತಂದು ಕೆಟ್ಟಿನಿ ನಾನು, ನೀವು ಆ ಮಾತನ್ನಾಕ ಹೋಗಬೇಡ್ರಿ ಅನ್ನೋದ್ರೊಳಗೆ ಮಾನಪ್ಪನ ಬಾಯಿಯೊಳಗೆ ಮಾತು ಜಾರಿ ಹೋಗಿದ ಪುಣ್ಯಾತ್ಮರೇ. ಸನ್ಯಾಸಿಯಾಗಿ ಹೋಗುವಂದಾಗ ನಾಗಲಿಂಗ ಯತಿವರ್ಯ ನಗಿನಗತ ಪ್ರಸಾದವನ್ನು ಮುಗಿಸಿ ಕೈ ತೊಳ್ಕೊತಾನ. ಏನು ಮಾತನಾಡೋದಿಲ್ಲ, ಮೌನ ಆಗ್ತಾನ. ಆಗ ತಾಯಿ ನಾಗಮ್ಮ ಅಂತಾಳ, ನಾಗಲಿಂಗ, ಮನುಷ್ಯಗೇನೋ ಹಚ್ಕೋಬೇಡ ನಿನ್ನ ತಂದೆಯ ಮಾತನ್ನ. ನಿನ್ನ ತಂದೆಯ ಮಾತನ್ನ ಮನುಷ್ಯಗೇನೋ ಹಚ್ಕೋಬೇಡ ಅಂದಾಗ ನಾಗಲಿಂಗ ಯತಿವರ್ಯ ಅಂತಾನ, ಮೌನ ಇರಬೇಕವಾ, ಮೌನ ಇರಬೇಕು. ತಂದೆ ತಾಯಿ ಬಂಧು ಬಳಗ ಯಾರಾದರೂ ನಮಗ ಒಳ್ಳೆಯದನ್ನ 4 ಮಾತುಗಳನ್ನು ಹೇಳುವಾಗ ಮೂಕನಾಗಬೇಕಮ್ಮ, ಮೌನ ಆಗಿರಬೇಕು ಅಂತಾನ. ಅದನ್ನೇ ಕಡ್ಕೋಳ ಮಡಿವಾಳಪ್ಪ ಎಷ್ಟು ಸುಂದರವಾಗಿ